ನಮ್ಮ ಚಾನಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ. ಕರ್ಣ ಸೀರಿಯಲ್ ಈಗ ದಿನೇ ದಿನೇ ಕುತೂಹಲ ಅಂತೂ ತುಂಬಾ ಬಿಲ್ಡಾಗ್ತಾ ಇದೆ. ಕೊನೆಗೂ ಸಹ ನಿಧಿ ಹಾಗೂ ಕರ್ಣ ಇಬ್ಬರೂ ಸಹ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಾ ಇದ್ದಂತಹ ವಿಚಾರ ಏನಿತ್ತು ಅದು ಎಲ್ಲರ ಮುಂದೆನೂ ಸಹ ತಿಳಿದಾಯಿತು. ಎಲ್ಲರ ಮುಂದೆ ತಿಳಿದು ಕರ್ಣನೇ ನಿಧಿಯನ್ನು ಮದುವೆ ಆಗಬೇಕು ಅಂತ ಹೇಳಿ ನಿತ್ಯ ಎಲ್ಲರ ಮುಂದೆನೂ ಸಹ ಹೇಳ್ತಾರೆ. ಆಗ ಹೇಳಿದ ತಕ್ಷಣ ಎಲ್ಲರೂ ಸಹ ಶಾಕ್ ಆಗಿಬಿಡ್ತಾರೆ. ಏಕೆ ಇವರಿಬ್ಬರು ಮದುವೆ ಆಗಿಲ್ವಾ ಅಂತ ಹೇಳಿ. ಆಗ ನಿಧಿ ಹೇಳ್ತಾಳೆ, ಇದು ತೇಜಸ್ನ ಮಗು, ಹಾಗೆಯೇ ನನಗೆ ತಾಲಿಯನ್ನು ಕಟ್ಟಿಲ್ಲ ಅನ್ನುವಂತಹ ಸತ್ಯವನ್ನು ಅವಳು ಹೇಳಿಬಿಡ್ತಾಳೆ. ಸತ್ಯವನ್ನು ಹೇಳಿದ ನಂತರದಲ್ಲಿ ಎಲ್ಲರೂ ಸಹ ತುಂಬ ಸಾಕಾಗ್ತಾರೆ, ಏನು ಮಾಡೋದು ಅಂತ ಹೇಳಿ. ಆಗ ಇದ್ದಕ್ಕಿದ್ದಂತೆ ನಿಧಿ ಆ ಜಾಗದಿಂದ ಅಲ್ಲಿಂದ ಆಟೋ ಹತ್ತು ಹೊರಟು ಬಿಡ್ತಾಳೆ. ಸುಟ್ಕೇಸನ್ನು ಪ್ಯಾಕ್ ಮಾಡಿ ಹೊರಟೋಗ್ತಾಳೆ. ಆಗ ಕರ್ಣ ಅಂತೂ ತುಂಬ ಬೇಜಾರು ಮಾಡ್ಕೊತಾನೆ. ಕರ್ಣ ಅವಳನ್ನು ಹುಡುಕಿಕೊಂಡು ಬಂದು ನಾನು ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಅವನು ಆ ಜಾಗದಿಂದ ಬುಲೆಟ್ ತಗೊಂಡು ಅವರು ಸಹ ಹೊರಟೋಗ್ತಾರೆ. ಇಲ್ಲಿ ಶಾಂತಿಯಂತೂ ಹೇಳ್ತಾರೆ, ನಿಧಿಯನ್ನು ಕರ್ಕೊಂಡು ಬಂದ ತಕ್ಷಣದಲ್ಲಿಯೇ ನಾನು ಅರ್ಜುನ್ಗೆ ಕೊಟ್ಟು ಮದುವೆಯನ್ನು ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಮುಂದೆ ಹೇಳ್ತಾರೆ. ಅರ್ಜುನ್ ನಿಧಿಯನ್ನು ಬಿಟ್ಕೊಡೋದಕ್ಕೆ ಅವನು ಮುಂದಾಗ್ತಾನೆ. ಯಾಕೆಂದರೆ ಕರ್ಣ ಮತ್ತು ನಿಧಿ ಒಬ್ಬರನ್ನೊಬ್ಬರು ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ. ಹಾಗಾಗಿ ನಾನು ಬೇಡ, ನನಗೆ ನಿಧಿಯನ್ನು ಕರ್ಣನೇ ಮದುವೆ ಆಗಲಿ ಅಂತ ಹೇಳಿ ಬಿಟ್ಕೊಟ್ರು ಸಹ ಶಾಂತಿ ಇಲ್ಲ, ನಾನು ಅರ್ಜುನ್ ಜೊತೆನೇ ಮದುವೆ ಮಾಡೋದು ಅಂತ ಹೇಳ್ತಾರೆ. ಅರ್ಜುನ್ ಖಂಡಿತವಾಗಿ ಆಗೋದಿಲ್ಲ, ಅವರಿಬ್ಬರೂ ಸಹ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ, ಅವರ ಜೊತೆಗೇ ಇದ್ರೇ ಅವರು ಸರಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ. ಕೊನೆಗೂ ಸಹ ಕರ್ಣ ಹಾಗೂ ನಿಧಿ ಇಬ್ಬರೂ ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆ ಆಗುವಂತಹ ಶುಭ ಸಮಾರಂಭ ಏರ್ಪಡುತ್ತೆ. ಶಾಂತಿಗೂ ಸಹ ಇದೆಲ್ಲವೂ ಸಹ ಇಷ್ಟ ಇರೋದಿಲ್ಲ. ಆದರೆ ಅರ್ಜುನ್ ಬಂದು ಎಲ್ಲವನ್ನೂ ಸಹ ಕ್ಲಾರಿಫೈ ಮಾಡಿಕೊಡ್ತಾರೆ. ಹಾಗೆ ಕರ್ಣನು ಬಂದು ಸಹ ಎಲ್ಲರೂ ಸಹ ಹೇಳಿ ಮಾತನಾಡಿದಾಗ ಶಾಂತಿ ಎಲ್ಲರ ಮಾತಿಗೂ ಸಹ ಒಪ್ಪಿಕೊಂಡು ಕರ್ಣ ಹಾಗೂ ನಿಧಿ ಇಬ್ಬರಿಗೂ ಸಹ ಮದುವೆಯನ್ನು ಮಾಡಿಸಿದ್ದಾರೆ. ನಿಜಕ್ಕೂ ಸಹ ಇದೊಂದು ಎಲ್ಲರಿಗೂ ಸಹ ಕುತೂಹಲಕರವಾದಂತಹ ದೃಶ್ಯ ಸನ್ನಿವೇಶ ಆಗಿತ್ತು. ಕರ್ಣ ಮತ್ತು ನಿಧಿ ಮದುವೆ ಆಗಬೇಕು, ಇಬ್ಬರೂ ಸಹ ಒಂದಾಗಬೇಕು ಅಂತ ಹೇಳಿ ಹಲವಾರು ವೀಕ್ಷಕ ಅಭಿಮಾನಿಗಳು ವೆಯ್ಟ್ ಮಾಡ್ತಾಯಿದ್ರು. ಆಗಳಿಗೆ ಈಗ ಬಂದಾಗಿದೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ. ಮುಂದಿನ ಹೊಸ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.